ಮುಂಗಾರು ಆರಂಭಕ್ಕೂ ಮುನ್ನವೇ ರೈತರಿಗೆ ಡಬಲ್ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ರಸಗೊಬ್ಬರ ಅಭಾವದ ಬೆನ್ನಲ್ಲೇ ದರ ಏರಿಕೆಯಾಗಿರುವಂತದ್ದು. ರಾಜ್ಯದಲ್ಲಿ ರಸಗೊಬ್ಬರ ಅಭಾವದ ಬೆನ್ನಲ್ಲೇ ದರ ಏರಿಕೆಯ ಬಿಸಿ. ರೈತರ ಕೈ ಹಿಡಿಯದ ಪ್ರಧಾನಿ ಮೋದಿ ಹಾಗೆ ಸಿಎಂ ಸಿದ್ದರಾಮಯ್ಯ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ ಹಾಗೆ ರಸಗೊಬ್ಬರ ಅಭಾವ ಉಂಟಾಗ್ತಾ ಇರುವಂತದ್ದು. ರಸಗೊಬ್ಬರ ಅಭಾವದ ಮಧ್ಯ ರೈತರಿಗೆ ದರ ಏರಿಕೆಯ ಬರೆ. ರಾಜ್ಯದಲ್ಲಿ ಬರೋಬ್ಬರಿ 38,000 ಟನ್ ರಸಗೊಬ್ಬರ ಕೊರತೆ ಇದೆ. ಕಾಂಪ್ಲೆಕ್ಸ್ ಹಾಗೆ ಪೊಟ್ಯಾಶ್ ದರದಲ್ಲಿ ಈಗ 1,400ರಿಂದ 2,200ರವರೆಗೆ ದರ ಏರಿಕೆ ಆಗಿರುವಂಥದ್ದು. ಇದೇ ಪರಿಸ್ಥಿತಿ ಮುಂದೆ ಹೊರದ್ರೆ ರೈತರಿಗೆ ಸಮಸ್ಯೆ ಹೆಚ್ಚಾಗುತ್ತೆ. ರೈತರು ರಸಗೊಬ್ಬರ ಬಳಕೆ ಕಡಿಮೆ ಮಾಡಿ ಅಂತ ಈಗಾಗಲೇ ಹೇಳಿರುವಂಥದ್ದು ಕೇಂದ್ರ ಸರ್ಕಾರ. ರಾಜ್ಯದಲ್ಲಿ ಜೂನ್ನಲ್ಲಿಯೇ ಮುಂಗಾರು ಆರಂಭವಾಗುವ ನಿರೀಕ್ಷೆ ಇದೆ. 11.10 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಹಾಗೆ 4 ಲಕ್ಷ ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್ ಇವೆಲ್ಲ ಗೊಬ್ಬರಗಳು ಈಗ ಕೊರತೆಯನ್ನ ಕಾಣ್ತಾ ಇರುವಂಥದ್ದು. ಗೊಬ್ಬರಗಳನ್ನ ಪೂರೈಕೆ ಮಾಡಿದೆ ಎಸ್ಎಸ್ಪಿ ಒಂದು ದರವನ್ನ. ಮುಂಗಾರು ಆರಂಭಕ್ಕೂ ಮುನ್ನವೇ ರೈತರಿಗೆ ಡಬಲ್ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ರಸಗೊಬ್ಬರ ಅಭಾವದ ಬೆನ್ನಲ್ಲೇ ದರ ಏರಿಕೆಯ ಬಿಸಿಯಾಗ್ತಾ ಇರುವಂಥದ್ದು. ರೈತರ ಕೈ ಹಿಡಿಯದ ಪ್ರಧಾನಿ ಮೋದಿ ಹಾಗೆ ಸಿದ್ದರಾಮಯ್ಯ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ ಈಗ ರಸಗೊಬ್ಬರ ಅಭಾವ ಆಗ್ತಾ ಇರುವಂಥದ್ದು. ರಸಗೊಬ್ಬರ ಅಭಾವದ ಮಧ್ಯೆ ರೈತರಿಗೆ ದರ ಏರಿಕೆಯ ಬರೆಯೂ ಕೂಡ ಆಗ್ತಾ ಇರುವಂಥದ್ದು. ರಾಜ್ಯದಲ್ಲಿ ಬರೋಬ್ಬರಿ 38,000 ಟನ್ ರಸಗೊಬ್ಬರ ಕೊರತೆ ಎದುರಾಗ್ತಾ ಇರುವಂಥದ್ದು. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂಗಾರು ಬಿತ್ತನೆ ವೇಳೆಗೆ ಇನ್ನಷ್ಟು ಏರಿಕೆಯಾಗುತ್ತೆ. ರೈತರು ರಸಗೊಬ್ಬರ ಬಳಕೆ ಮಾಡಿ ಕಡಿಮೆ ಮಾಡಿ ಅಂತ ಇರುವಂತದ್ದು ಕೇಂದ್ರ ಸರ್ಕಾರ. ಕೇಂದ್ರ ರಾಜ್ಯಕ್ಕೆ ಒಟ್ಟು 30.5 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನ ನೀಡಿದೆ. ರಾಜ್ಯದಲ್ಲಿ ಜೂನ್ನಲ್ಲಿಯೇ ಮುಂಗಾರು ಆರಂಭವಾಗುವ ನಿರೀಕ್ಷೆ ಇದೆ. $95 ಲಕ್ಷ ಮೆಟ್ರಿಕ್ ಟನ್ ಎಸ್ಎಸ್ಪಿ ಗೊಬ್ಬರಗಳನ್ನು ಈಗಾಗಲೇ ಪೂರೈಕೆ ಮಾಡಲಾಗಿರುವಂಥದ್ದು. ರಸಗೊಬ್ಬರದ ಅಭಾವದ ಜೊತೆಗೆ ಈಗ ದರ ಏರಿಕೆಯಾಗಿರುವಂಥದ್ದು. ರೈತರಿಗೆ ಈಗ ದರ ಏರಿಕೆಯ ಬರೆಯನ್ನ ಹಾಕಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ರೈತರ ಕೈ ಹಿಡಿತಾ ಇಲ್ಲ ಪ್ರಧಾನಿ ಮೋದಿ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು. ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ಆಗ್ತಿದೆಯಲ್ವಾ, ಆ ಯುದ್ಧದ ಎಫೆಕ್ಟ್ ಈಗ ರೈತರಿಗೂ ಕೂಡ ತಟ್ತಾ ಇರುವಂಥದ್ದು. ರಾಜ್ಯದಲ್ಲಿ ಬರೋಬ್ಬರಿ 38,000 ಟನ್ ರಸಗೊಬ್ಬರದ ಕೊರತೆ ಉಂಟಾಗ್ತಾ ಇದೆ. ಕಾಂಪ್ಲೆಕ್ಸ್ ಹಾಗೆ ಪೊಟ್ಯಾಷಿಯಂ ದರದಲ್ಲಿ 1,400ರಿಂದ 2,200ರವರೆಗೆ ದರ ಏರಿಕೆ ಆಗಿದೆ. ಇದೇ ಪರಿಸ್ಥಿತಿ ಮುಂದೆ ಹೊರದ್ರೆ ರೈತರಿಗೆ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಸಗೊಬ್ಬರವನ್ನ ಕಡಿಮೆ ಮಾಡಿ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ರೈತರಿಗೆ ಹೇಳಿರುವಂಥದ್ದು, ಸಲಹೆಯನ್ನ ಕೊಟ್ಟಿರುವಂಥದ್ದು, ಸೂಚನೆಯನ್ನ ನೀಡಿದೆ. ಯೂರಿಯಾ ಮತ್ತೆ DAP ದರ ಏರಿಕೆ ಆದರೂ ಕೂಡ ಕೇಂದ್ರ ಸಬ್ಸಿಡಿಯನ್ನ ನೀಡಿರುವಂಥದ್ದು. ರೈತರಿಗೆ ತಿಂಗಳಲ್ಲಿ 2ನೇ ಬಾರಿಗೆ ಈಗ ದರ ಏರಿಕೆ ಆಗಿರುವಂಥದ್ದು. ರಸಗೊಬ್ಬರದಲ್ಲಿ ತಿಂಗಳಲ್ಲಿ 2ನೇ ಬಾರಿ ಏರಿಕೆ ಆಗಿದೆ. ರೈತರಿಗೆ ಈಗಾಗಲೇ ಸಮಸ್ಯೆಯ ಮೇಲೆ ಮತ್ತೊಮ್ಮೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಮುಂಗಾರು ಆರಂಭಕ್ಕೂ ಮುನ್ನವೇ ರೈತರಿಗೆ ಶಾಕ್ ಎದುರಾಗಿರುವಂಥದ್ದು. ರಸಗೊಬ್ಬರ ಅಭಾವದ ಬೆನ್ನಲ್ಲೇ ದರ ಏರಿಕೆಯನ್ನ ಆಗಿರುವಂಥದ್ದು. ರೈತರ ಕೈ ಹಿಡಿತಾ ಇಲ್ಲ ಪ್ರಧಾನಿ ಮೋದಿ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು. ಏನು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಉಂಟಾಗಿದೆಯಲ್ಲ, ಅದರಿಂದಾಗಿ ಈಗ ರೈತರಿಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ರಸಗೊಬ್ಬರದ ಕೊರತೆ ಉಂಟಾಗ್ತಾ ಇದೆ ದೇಶದಲ್ಲಿನ ರೈತರಿಗೆ. ಈಗಾಗಲೇ 1,400ರಿಂದ 2,200ರವರೆಗೆ ದರ ಏರಿಕೆ ಆಗಿದೆ. ಇದೇ ಪರಿಸ್ಥಿತಿ ಮುಂದೆ ಹೊರದ್ರೆ ಮುಂಗಾರು ಬಿತ್ತನೆ ವೇಳೆಗೆ ಇನ್ನಷ್ಟು ಏರಿಕೆಯಾಗುವಂತಹ ಸೂಚನೆಗಳು ದಟ್ಟವಾಗಿ ಕಾಡ್ತಾ ಇರುವಂಥದ್ದು. ಈಗಾಗಲೇ ರಸಗೊಬ್ಬರದ ಅಭಾವದ ಜೊತೆ ದರ ಏರಿಕೆ ಕೂಡ ಆಗಿದೆ. ಯೂರಿಯಾ ಮತ್ತು DAP ದರ ಏರಿಕೆ ಆದರೂ ಕೂಡ ಕೇಂದ್ರ ಸರ್ಕಾರ ಒಂದು ಸಬ್ಸಿಡಿಯನ್ನು ನೀಡಿದೆ ರಾಜ್ಯದ ಹಾಗೆ ದೇಶದ ರೈತರಿಗೆ. ಈ ಒಂದು ಸಬ್ಸಿಡಿ ಹಿನ್ನೆಲೆಯಲ್ಲಿ ಒಂದಷ್ಟು ನಿರಾಳ ಅನ್ನಿಸಿದ್ರು ಕೂಡ ತಿಂಗಳಲ್ಲಿ ಈಗ 2ನೇ ಬಾರಿ ರಸಗೊಬ್ಬರ ಏರಿಕೆಯಾಗಿದೆ. ಸಬ್ಸಿಡಿ ನೀಡಿದ್ರೂ ಕೂಡ ಈಗ ದರ ಏರಿಕೆಯ ಬಿಸಿ ಮತ್ತೆ ತಟ್ತಾ ಇರುವಂಥದ್ದು ರೈತರಿಗೆ. ರೈತರ ಕೈ ಹಿಡಿತಾ ಇಲ್ಲ ಅಂತ ಈಗ ರೈತರು ಕಂಗಾಲಾಗ್ತಾ ಇದ್ದಾರೆ. ಪ್ರಧಾನಿ ಮೋದಿ ಹಾಗೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಈಗ ರೈತರ ಕೈ ಹಿಡಿಲೇಬೇಕಾದಂತಹ ಪರಿಸ್ಥಿತಿ, ಕಷ್ಟದ ಸಮಯದಲ್ಲಿರುವಂಥದ್ದು. ಈಗ
ಯಾಕಂತಂದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಈ ಒಂದು ವಿಧವಾಗಿ ಈಗ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಪೆಟ್ರೋಲ್ ಡೀಸೆಲ್ ಅಲ್ಲೂ ಕೂಡ ದರ ಏರಿಕೆ ಆಗ್ತಾ ಇರುವಂಥದ್ದು. ಈಗ ರೈತರಿಗೂ ಕೂಡ ರಸಗೊಬ್ಬರದ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ ಈಗ ರೈತರಿಗೂ ಕೂಡ ತಟ್ತಾ ಇದೆ. ರಸಗೊಬ್ಬರ ಅಭಾವದ ಜೊತೆಗೆ ದರ ಏರಿಕೆಯೂ ಕೂಡ ಈಗ ಆಗಿರುವಂಥದ್ದು. ದೇಶದಲ್ಲಿ ಯೂರಿಯಾ ಮತ್ತು DAP ದರ ಏರಿಕೆಯಾದರೂ ಕೂಡ ಕೇಂದ್ರ ಸರ್ಕಾರ ಒಂದು ಸಬ್ಸಿಡಿಯನ್ನು ಕೊಟ್ಟಿರುವಂಥದ್ದು. ಸ್ವಲ್ಪ ನಿರಾಳ ಆದರೂ ಕೂಡ ತಿಂಗಳಲ್ಲಿ 2ನೇ ಬಾರಿ ರಸಗೊಬ್ಬರ ಏರಿಕೆಯಾಗಿದೆ.